ಕಿರಣ್ ರಾಜ್. ಕಿರಣ್ ರಾಜ್. ಕಿರಣ್ ರಾಜ್. ಕಿರಣ್ ಒಂದು ಒಳ್ಳೆ ಡೆಡಿಕೇಶನ್ ಇರುವಂತ ಒಂದು ಆರ್ಟಿಸ್ಟು. ಹೀರೋ ಮೆಟೀರಿಯಲ್ ಯಾಕೆ ಅಂತ ಕೇಳ್ತೀರಾ? ಒಬ್ಬ ಹೀರೋ ಆಗೋಕ್ಕೆ ಏನೇನು ಬೇಕೋ ಎಲ್ಲನೂ ಇದೆ. ದಿನ ಬೆಳಗ್ಗೆ ಬಂದಾಗ ನೀನೊಂದು ನಗುನಗ್ತಾ ಒಂದು ಒಳ್ಳೆ ಸ್ಮೈಲ್, ಅಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀಯ, ನನಗೆ ಅದು ತುಂಬ ಇಷ್ಟ. ಆ್ಯಂಡ್ ಒಳ್ಳೆ ಸ್ಮೈಲು. ದಿನ ಎಲ್ರಿಗೂ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳುವಾಗ ಆ ಒಂದು ನಗು ಮುಖಕ್ಕೋಸ್ಕರ ನೋಡ್ತಾ ಇರ್ತೀನಿ ನಾನು. ಒಳ್ಳೆ ಟೂತ್ ಪೇಸ್ಟ್ ಆಡ್ ಕೊಡ್ಬೋದು, ಆ ಥರ ಹಲ್ಲು. I just love your smile, you know, through. ಈ ನಡುವೆ ಅಂತೂ ಒಳ್ಳೆ ಫಿಸಿಕ್ದು ಒಂದು ವೇವ್ ಬಂದಿದೆ. ಎಲ್ಲರೂ ಒಳ್ಳೆ ಫಿಸಿಕ್ ಇಟ್ಕೋಬೇಕು ಅಂತ. ಚಂದ ಒಳ್ಳೆ ಫಿಸಿಕ್ ಯುವಕ, ವೆರಿ ಯಂಗ್ ಪರ್ಸನ್. ನೀನು ನೋಡಿದ ತಕ್ಷಣ ಅಪಿಯರೆನ್ಸಲ್ಲೇ ನಿನ್ನ ಬಾಡಿ ಮೈಕಟ್ಟು ನೋಡಿದ ತಕ್ಷಣ ನೀನೇನು ಅನ್ನೋದು ಸಾಧಾರಣವಾಗಿ ಗೊತ್ತಾಗುತ್ತೆ. ದಿನ ಸಂಜೆ ಟೆರೆಸ್ ಅಲ್ಲಿ ವರ್ಕೌಟ್ ಮಾಡ್ತೀರಲ್ಲ ಬಾಡಿ ಬಿಲ್ಡ್ ಮಾಡೋದಕ್ಕೆ, ನಾನು ವಾಕ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಇತ್ತೀಚಿನ ಹುಡುಗರಲ್ಲಿ ಈ ಸ್ಪಿರಿಟ್ ಬಹಳ ಕಡಿಮೆ. ಫಸ್ಟ್ ನೋಡಿದ ತಕ್ಷಣ ಈಸ್ ವೆರಿ ಇಂಪ್ರೆಸಿವ್ ಆ್ಯಂಡ್ ವೆರಿ ಕಾನ್ಫಿಡೆಂಟ್. ಫಸ್ಟ್ ಕ್ಲಾಸ್ ಹೇರ್ ಸ್ಟೈಲು, ಚಮಕ್ಕಿರೋ ಅಂತ ನಗು, ಒಳ್ಳೆ ಹೇರ್ ಸ್ಟೈಲು, ತುಂಬಾನೇ ಒಳ್ಳೆ ಡೆಡಿಕೇಶನ್ ಇದೆ, ಒಳ್ಳೆ ಕನಸುಗಳಿದಾವೆ, ಆಮೇಲೆ ಇಂಟ್ರೆಸ್ಟ್ ಇದೆ, ಮಾಡಬೇಕು ಅಂತ ಒಂದು ಹುಮ್ಮಸ್ ಇದೆ. ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಶಾರ್ಟಲ್ಲಿ ಹೇಳ್ಬಿಡ್ಬೋದು ಅವ್ರು ಎಂಥ ಕಲಾವಿದರು ಅಂತ. ಹೇಳ್ಕೊಟ್ಟ ವರ್ಕನ್ನ ಒಬ್ಬ ನಿರ್ದೇಶಕನ ಕೈ ಕೆಳಗೆ ಕೆಲಸ ಮಾಡುವಾಗ ನಾನು ಇಷ್ಟು ಕೆಲಸನ ಅಚ್ಚುಕಟ್ಟಾಗಿ ಮಾಡಬಲ್ಲೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನಿಮ್ಮಲ್ಲಿ ಇದೆ. Very happy to see the way you are focused at work, the way you are committed. ನಿನಗೆ ಅಭಿನಯ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ, ಅದನ್ನು ಕಾಪಾಡ್ಕೋ. ತುಂಬ ಜೊತೆಗೆ ಆ್ಯಕ್ಟ್ ಮಾಡಿರೋದ್ರಿಂದ ಹೇಳ್ತಾ ಇರೋದು, ಎಕ್ಸ್ಪ್ರೆಸಿವ್ ಫೇಸ್ ಇದೆ. ಬಾಡಿ ತುಂಬ ಈಸಿಯಾಗೆ ಇದು ಮಾಡ್ತಾನೆ, ಫೇಸು ಅಷ್ಟೇ. ಈ ಕಥೆನ ತುಂಬ ತಿಳ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಒಂದು ಶಾರ್ಟ್ ಇಟ್ಟಿದ್ದೆ, ಒಂದು ಬಾಡಿ ಬಿದ್ದಿರುತ್ತೆ ಲೋ ಆ್ಯಂಗಲಲ್ಲಿ, 2 ಕ್ಯಾಮ್ರಾ ಇಟ್ಟಿದ್ದೆ. ಅಲ್ಲಿಂದ ಎಂಟ್ರಿ ಆಗಿ ನೋಡಿ ಬಾಡಿ ನೋಡಿ ಓಡ್ ಬಂದ, ಅದನ್ನ ಇಟ್ಕೊಂಡು ಅದನ್ನು ಫೀಲಿಂಗಲ್ಲಿ ಎತ್ಕೊಂಡು ಹೋಗಿ ಆ್ಯಂಬುಲೆನ್ಸಲ್ಲಿ ಹಾಕಬೇಕು. ಈ ಥರ ಒಂದು ಶಾರ್ಟಲ್ಲಿ ತುಂಬ ಅದ್ಭುತವಾದಂಥ ಒಂದು ಪರ್ಫಾರ್ಮ್ ಮಾಡಿದ್ರು. ನಾನು ಆ ಶಾರ್ಟ್ ನೋಡಿದಾಗ ನಾನು ಭಾಳ ಕಾನ್ಫಿಡೆನ್ಸ್ ಬಂತು ಕಿರಣ್ ಬಗ್ಗೆ. ಈಗಿನ ಕರಿಯರ್ ಶುರು ಮಾಡಿದ್ದಾನೆ ಅಂತ ಅನ್ಸೋದೇ ಇಲ್ಲ. ಒಂದು 5-6 ಫಿಲಮ್ ಮಾಡಿ ಹೀರೋ ಆಗೋಗಿದ್ದಾನೆ ಅನ್ಸುತ್ತೆ. ವೆರಿ ಲೈವ್ಲಿ, ಸ್ಮೈಲಿ, ಚಾರ್ಮಿಂಗ್, ಕರಿಸ್ಮ್ಯಾಟಿಕ್ ಹೀರೋ. ಡಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತೀರಾ. ಫಸ್ಟ್ ಕ್ಲಾಸಾಗಿ ಡಾನ್ಸ್ ಮಾಡ್ತಾನೆ. ನೀನು ಒಳ್ಳೆ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ವ್ಯಕ್ತಿ. I'm sure that you are new for the Karnataka audience, but they're going to love you. ನೇಚರು ಕೌಂಟ್ ಆಗುತ್ತೆ. ಬಿಕಾಸ್ ನಾವೇನೇ ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಮ ನೇಚರು ಅಲ್ಲಿ ಬಿಂಬಿಸ್ತಾ ಇರುತ್ತೆ. ನೇಚರ್ ವೈಸ್ ಈಸ್ ಅ ಸ್ವೀಟ್ ಹಾರ್ಟ್, ಈಸ್ ವೆರಿ ಕ್ಯೂಟ್, ನೋ ಏರ್ಸ್. ತುಂಬ ಒಳ್ಳೆ ಫ್ಯೂಚರ್ ಇದೆ. ಡೆಫಿನೆಟ್ಲಿ ಒಂದು ಒಳ್ಳೆ ಕಲಾವಿದ ಆಗುವಂಥ ಎಲ್ಲ ಅವಕಾಶಗಳಿದೆ. ನೀನು ದೊಡ್ಡ ನಟನಾಗು, ಸಾಮರ್ಥ್ಯ ಇದೆ ನಿನಗೆ, ಸ್ಮಾರ್ಟ್ನೆಸ್ ಇದೆ, ಚುರುಕಿದೆ. ಚಾರ್ಮ್ ಲುಕಿಂಗ್ ಆ್ಯಂಡ್ ಲೈವ್ಲಿ ಆಟಿಟ್ಯೂಡ್. Never give up this spirit. I love that spirit. ಈಸ್ ವೆರಿ ಟ್ಯಾಲೆಂಟೆಡ್. ಕಿರಣ್ ರಾಜ್, ನಿಮ್ಗೆ ಉಜ್ವಲವಾದ ಭವಿಷ್ಯ ಇದೆ. ಸೊ ಒಳ್ಳೇದಾಗಲಿ ಕಿರಣ್, ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಬಿ ದ ಒನ್ ಆಫ್ ದಿ ಬೆಸ್ಟ್ ಹೀರೋಸ್ ಇನ್ ಕನ್ನಡ ಇನ್ ಫ್ಯೂಚರ್. ಎಲ್ಲ ಥರದಲ್ಲೂ ನಿಮಗೆ ನಮ್ಮ ಆಶೀರ್ವಾದ, ಬೆಸ್ಟ್ ವಿಶಸ್ ಎಲ್ಲ ಇದೆ. ನಿಮ್ಮ ದೇವ್ರು ಒಳ್ಳೇದು ಮಾಡ್ತಾನೆ, ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಅವ್ರ ಲೈಫಲ್ಲಿ ಇನ್ನೂ ಭಾಳಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಈಸ್ ಗೋಯಿಂಗ್ ಟು ಬಿ ಅ ಹಿಟ್, ಈಸ್ ಗೋಯಿಂಗ್ ಟು ರಾಕ್. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋ, ಒಳ್ಳೆ ನಟ. ಆಲ್ ದಿ ಬೆಸ್ಟ್. ನಿನ್ನ ಸ್ಮೈಲ್ ಹೀಗೆ ಕಾಪಾಡು. ಆಲ್ ದ ಬೆಸ್ಟ್. Best wishes. All the very best to you, darling. God bless you.